ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಇದ್ರೆ 5:30 ಆಗೈತೆ ನೋಡ್ರಿ. ನಾನು ಎದ್ದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮನಗೂ ನೀರು ಕಾಸು ಕೊಟ್ಟಿರೋ ಅವನು ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಜಿಮ್ಮಿಗೆ ಹೊಂಟಾನ. ನಾನಿದ್ರೆ ಈ ಕಡೆ ಮೆಹಂದಿ ಕಲಿಸಿಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಆ್ಯಕ್ಚುಲಿ ಅದು ಅವತ್ತು ಕಲಿಸಿಟ್ಟಿದ್ರೆ ದೊಡ್ಡ ತಪ್ಪಾಗ್ಬಿಟ್ಟೈತಿ. ಯಾಕೆಂದ್ರೆ ಕಲಿಸಿಟ್ಟಿದ್ದೀನಿ ಇನ್ನೂ ತನಕ ಹಚ್ಕೊಳಕ್ಕಾಗೇ ಇಲ್ಲ ರೀ. ಅಂದ್ರೆ ಮಂಗಳವಾರ ಬೆಳಗ್ಗೆ ಕಲಿಸಿಟ್ಟಿದ್ದು, ಇವತ್ತು ಗುರುವಾರ ಇನ್ನೂ ಹಚ್ಕೊಳಕ್ಕಾಗಿಲ್ಲ ರೀ. ಇವತ್ತು ಹಚ್ಕೋಬೇಕಂದ್ರೆ ತಲೆ ನುಸಾಕ್ರಿತ ಹೋಲ್ ಬಿಡು ಅಂತೇಳಿ ಮತ್ತೆ ಬಿಟ್ಟೆ. ಅಂದ್ರೆ ಇವತ್ತು ವಾಯ್ಸ್ ಓವರ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತಿದ್ದು ಇಡೋನ ರೀ. ಗುರುವಾರ ಅಲ್ಲ ಇನ್ನೂ ಹಚ್ಕೊಳಕ್ಕಾಗಿಲ್ಲ ರೀ. ನಾಳೆನೇ ಹಚ್ಕೋಬೇಕು. ಅಂದ್ರೆ ಭಾಳ ಜನ ಕೇಳಾಕತ್ತಿದ್ರಿ ಮೊದಲೊಂದು ಸಲ ಹಚ್ಕೊಂಡಾಗ ಹೆಂಗೆ ರೆಡಿ ಮಾಡ್ತೀರಿ ಅಕ್ಕ ತೋರಿಸ್ರಿ ಅಂತ ಅಂದಿದ್ರಿ. ಹೀಗಾಗಿ ನಾನು ವಿಡಿಯೋ ಮಾಡಿದ್ದೆ ಸ್ವಲ್ಪ, ಅದನ್ನ ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಂತ ಹೇಳಿ ಅವತ್ತನ್ನ ಹಚ್ಕೋಬೇಕು. ಎಲ್ಲ ಹಾಸಿಗೆ ಎಲ್ಲ ತೊಳೆದ್ಬಿಟ್ಟು ಮಧ್ಯಾಹ್ನ ಮೇಲೆ ಅಂತ ಅಂದ್ಕೊಂಡಿದ್ದೆ. ಮನೆ ಕೆಲಸ ಮತ್ತು ಫುಲ್ ಟಯರ್ಡ್ ಅನಿಸ್ತಾ, ಹಾಗಾಗಿ ಹಚ್ಕೊಳಕ್ಕನೇ ಆಗಲಿಲ್ಲ. ಇನ್ನು ನಾಳೆ ಹಚ್ಕೋಬೇಕು ನೋಡ್ರಿ. ಆ್ಯಕ್ಚುಲಿ ಒಂದು ದಿವಸ ಇಟ್ಬಿಟ್ಟು ಹಚ್ಕೋಬೇಕು. ನಾನಿದ್ರೆ 2-3 ದಿವಸ ಆಯಿತು ಇನ್ನೂ ಹಚ್ಕೊಳಕ್ಕಾಗೇ ಇಲ್ಲ. ಮೆಹಂದಿ ಕಲ್ಸೋಕ್ಕಂದ್ರೆ ನಾನು ಹೀನಾ ಮೆಹಂದಿನ ಬಳಸ್ತಿದ್ರಿ. ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಇರೋದು ಮೆಹಂದಿನ ಬಳಸ್ಬೋದು. ಇಲ್ಲಾಂದ್ರೆ ಮನೆಯೊಳಗೆ ಬೆಳೆದಿದ್ದ ತಪ್ಪಲನ್ನ ಪುಡಿ ಮಾಡಿಬಿಟ್ಟಾದ್ರೂ ಬಳಸ್ಬೋದು. ಅದಕ್ಕೆ ನಾನು ನೆಲ್ಲಿಕಾಯಿ ಪುಡಿ ಮತ್ತು ಸ್ವಲ್ಪ ಕರಿಬೇವು ಪುಡಿ ಹಾಕಿದ್ದೀನಿ ರೀ. ಕರಿಬೇವು ಪುಡಿಯನ್ನು ಆಪ್ಷನಲ್ ರೀ, ಇದ್ರೆ ಹಾಕ್ಬೋದು. ನನ್ನ ಕಡೆ ಇತ್ತಂತ ನಾನು ಹಾಕಿದ್ದೀನಿ. 1-2 ಚಮಚದಷ್ಟು ಕರಿಬೇವಿನ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿ. ಎಷ್ಟು ಅಂದ್ರೆ ಒಂದು ದೊಡ್ಡ ಬೌಲಷ್ಟು ಮೆಹಂದಿ ತೊಗೊಂಬಿಟ್ರೆ ಒಂದು 3-4 ಚಮಚದಷ್ಟು ನೆಲ್ಲಿಕಾಯಿ ಪುಡಿ ಸಿಗುತ್ತೆ ರೀ ಅಂಗಡಿ ಒಳಗೆಲ್ಲ. ಇಲ್ಲಾಂದ್ರೆ ಮನೆಯೊಳಗೆ ನೆಲ್ಲಿಕಾಯಿ ತಂದು ಕಟ್ ಮಾಡಿ ಒಣಗಿಸಿ ಪುಡಿ ಮಾಡೋದ್ರೂ ಇಟ್ಕೋಬೋದು. ಒಂದು ವರ್ಷಕ್ಕಾಗಷ್ಟು ನಾನಿದ್ರೆ ಕೊಂಡು ತರಿಸಿದ್ದೆ ರೀ. ಅಂದರೆ 35 ರೂಪಾಯಿಗೆ ಒಂದು ಡಬ್ಬಿ ಬರುತ್ತೆ. ಒಂದು 4-5 ಸಲ ಮೇಲೆ ಆಗುತ್ತೆ. ಅದು ಒಂದು 4 ಸ್ಪೂನಷ್ಟು ಹಾಕಿ ಈ ರೀತಿ ಕಲಿಸ್ಬೇಕು ನೋಡಿರಿ. ಮೆಹಂದಿ ಮತ್ತು ನೆಲ್ಲಿಕಾಯಿ ಪುಡಿ ಕರಿಬೇವಿನ ಪುಡಿ ಹಾಕಿಬಿಟ್ಟು ಕಲಸಿ ಒಂದು 10-12 ತಾಸು ಇಡಬೇಕು. ನಾನಿದ್ರೆ ಜಾಸ್ತಿ ದಿವಸ ಇಟ್ಬಿಟ್ಟಿದ್ದೀನಿ, ಇನ್ನೂ ಹಚ್ಕೊಳಕ್ಕಾಗೇ ಇಲ್ಲ ರೀ. ಹಿಂಗೆ ಆಗುತ್ತೆ ನೋಡ್ರಿ ಮನೆ ಕೆಲಸದೊಳಗೆ. ಅದಕ್ಕೆ ಹಚ್ಕೊಳಕ್ಕೆ ಬೇಸರ ಅಂತ ಅನಿಸುತ್ತೆ. ಭಾಳ ದಿವಸ ಆಯ್ತು ಹಚ್ಕೊಂಡಿಲ್ಲ, ಹಚ್ಕೊಂಡ್ರೆ ಆಯ್ತು ಅಂಥೇಳಿ ಕಲಿಸಿಟ್ಟಿದ್ದೆ, ಹಚ್ಕೊಳಕ್ಕೇ ಆಗಿಲ್ಲ. ಅದನ್ನ ಕಲಿಸಿಟ್ಬಿಟ್ಟು ಇನ್ನೂ ಸ್ವಲ್ಪ ಕತ್ಲಿತ್ತು. ಅಂದರೆ ಇನ್ನೂ 6 ಗಂಟೆ ಆಗಿತ್ತಿಲ್ಲ ರೀ. ಸ್ವಲ್ಪ ಪ್ರಾಣಾಯಾಮ ಮಾಡ್ರೈತಂತೇಳಿ ಪ್ರಾಣಾಯಾಮ ಮಾಡಾಕಂತೀನಿ ನೋಡ್ರಿ. ಯೋಗ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹಾಸಿಗೆ ಎಲ್ಲ ತೊಳೆದೈತಿ. ಸ್ವಲ್ಪ ಟಯರ್ಡ್ ಅನಿಸುತ್ತಲ್ಲ, ಮತ್ತು ಯೋಗ ಮಾಡಿಬಿಟ್ರೆ ಅಂದರೆ ಸುಸ್ತು ಅನ್ನಿಸ್ತೈತಿ. ಅದಕ್ಕಾಗಿ ಯೋಗ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಬರೀ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿಬಿಟ್ಟು ಈಗ ಹಾಸಿಗೆ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. 6 ಗಂಟೆ ಆಗಿ ಒಂದು 5-10 ನಿಮಿಷ ಆಗಿರ್ಬೇಕು ಅನ್ಸುತ್ತೆ. ಇನ್ನೂ ಹೊರಗಡೆ ಕತ್ಲೆ ಐತಿ. ಹಿಂಗಾಗಿ ಹಾಸಿಗೆ ಅಷ್ಟು ತೊಳೆದು ಹಾಕಿಬಿಟ್ಟು ನೀವಂತ ಕುಂತ್ರಾಯ್ತು. ಅಂದರೆ ಹಬ್ಬ ಹುಣ್ಣಿಮೆ ಬಂದುಬಿಟ್ರೆ ಹಿಂಗೆ ನೋಡಿರಿ. ಅಂದರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಎಲ್ಲರ ಮನೆಯೊಳಗೆ ಇರುತ್ತೆ, ನಮ್ಮ ಮನೆಯೊಳಗೆ ಸ್ಪೆಷಲ್ಲಾಗಿರೋದಿಲ್ಲ. ಈಗ ಹಾಸಿಗೆ ಅಷ್ಟು ತೊಳೆದು ಜಳಕ ಮಾಡಿಬಿಟ್ರೆ ಆಗುತ್ತಂತ ಹಾಸಿಗೆ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಜಾಸ್ತಿ ಏನಂತಾರು ಬೆಳಗ್ಗೆನೇ ತೊಳೆದ್ಬಿಟ್ರೆ ಒಣಗ್ತಾವನು, ಮತ್ತು ನಮಗೂ ಜಳಕ ಮಾಡೋಕೆ ಚಲೋ ಆಗ್ತೈತಲ್ರಿ. ಮತ್ತು ಅದು ಲೇಟ್ ಆಗ್ಬಿಡ್ತಂದ್ರೆ ಜಳಕನೂ ಲೇಟ್ ಆಗುತ್ತೆ, ಮತ್ತು ನಾಷ್ಟಾದ ಕೆಲಸನೂ ಲೇಟ್ ಆಗುತ್ತೆ. ಅದಕ್ಕಾಗಿ ಒಂದು ದಿವಸ ಯೋಗ ಸ್ಕಿಪ್ ಮಾಡಿಬಿಟ್ಟು ಇದನ್ನ ಕೆಲಸ ಮಾಡ್ಕೊಂಬಿಡೋದು. ಇದನ್ನೂ ದೊಡ್ಡ ಯೋಗ ಆದಂಗೆ ಆಗ್ತೈತ್ರಿ. ಫುಲ್ ಹೆವಿ ಕೆಲಸ ಇದು ಅಂತೂ ಹಾಸಿಗೆ ತೊಳೆಯೋದು. ಅದ್ರಾಗ ದೊಡ್ಡ ಇದ್ಬಿಟ್ರಂತೂ ಮುಗ್ದೇ ಹೋಯಿತು. ನಮ್ಮ ಮನೆಯವರು ಜಾಸ್ತಿ ಏನು ಹೊಲಸಾಗಿಲ್ಲ, ಅವ್ರು ಎಷ್ಟೊಂದು ಕಷ್ಟಪಡಾಕತ್ತಿ ಅನ್ನಕತ್ತಿದ್ರು. ಅವ್ರು ಹೆಂಗೆ ಗೊತ್ತಂದ್ರೆ ಅವರು ತೊಳಿ ತೊಳಿತಾರೋ. ಅವ್ರು ಯಾವ ರೀತಿ ತೊಳಿತಾರೆ ಅಂದರೆ ನೀರು ಕುಡಿ ಮ್ಯಾಲೆ ನಡಿ ಮಾಡಿಬಿಡ್ತಾರೆ. ಅಂದರೆ ಬಡ ಎದ್ದು ಇಟ್ಬಿಡ್ತಾರೆ. ನನಗದು ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ನಾನೇ ತೊಳ್ಯಾಕತ್ತಿದ್ದು ನೋಡ್ರಿ. ಫಸ್ಟೆಲ್ಲ ಅವರೇ ತೊಳಿತಿದ್ರು ತನು ಸಣ್ಣವರು ಇದ್ದಾಗ. ಅಂದರೆ ಅವ್ರ ಕೈ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಅಂದರೆ ಕೈ ಸುಟ್ಟಾಗ ಅವಾಗ ಹಿಡ್ಕೊಂಡು ನಾನೇ ತೊಳ್ಯಾಕತ್ತಿದ್ದು. ಅವ್ರಿಗೆ ಹಚ್ಚಕ್ಕೆ ಹೋಗಿಲ್ಲ ರೀ. ಮತ್ತು ಅವಾಗ ಕೆಲಸನೂ ನಂಗೆ ಅವ್ರು ಮಾಡಿದ್ದು ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಜಾಸ್ತಿ ನೀಟಾಗೆ ಅಂದರೂ ಚಲೋತ್ನೇ ತೊಳೆಯಂಗಿಲ್ಲ ರೀ. ಅದಕ್ಕಾಗಿ ನಾನು ತೊಳೆಯೋದು ಜಾಸ್ತಿ ಏನಿಲ್ಲ ರೀ, ಸ್ವಲ್ಪ ಇದಾವೆ. ಅಂದರೆ ಜಾಸ್ತಿ ಇದ್ದಿದ್ದೆಲ್ಲ ಎತ್ತಿಟ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡ್ಬಿಟ್ರೆ ಈ ರೀತಿ ಹಬ್ಬದು ಬಂದಾಗ ತೊಳೆಯೋದು ಕಷ್ಟ ಅನ್ಸಂಗಿಲ್ಲ ರೀ. ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿ ಮಾಡ್ತಾರೋ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಅದು ಒಂದು ದಿವಸ ಪೂರ್ತಿ ಹಾಸಿಗೆನೇ ತೊಳೆದಾಗುತ್ತೆ. ನಾವೆಲ್ಲ ಸಣ್ಣವರಿದ್ದಾಗ
ಹಂಗೆ ಮಾಡ್ತಿದ್ರು ಅಂದ್ರೆ 6 ತಿಂಗಳಿಗೆ ಒಂದೇ ಸಲ ತೊಳಿತಿದ್ರು. ನಾವು ಇದ್ರಾಗ ತಿಂಗಳ ತೊಳೆದ್ಬಿಟ್ರೆ ಅಷ್ಟೆಲ್ಲ ಹಾಸಿಗೆ ತೊಳೆಯೋದು ಭಾಳ ಕಷ್ಟ ಆಗುತ್ತೆ ನೋಡ್ರಿ. ಅವಾಗೆಲ್ಲ ಮನೆಯೊಳಗೆ ಯಾರು ಹಾಸಿಗೆ ತೊಳೆಯೋತಿತ್ತಿಲ್ಲ, ಎಲ್ಲರೂ ಹಳ್ಳಕ್ಕೆ ಹೋಗ್ತಿದ್ರು. ಅಂದ್ರೆ ಹಳ್ಳಿ ಒಳಗೆ ಇದ್ದವ್ರೆ ನಾವೆಲ್ಲ ಸಣ್ಣವರಿದ್ದಾಗ ಹಂಗೆ ಮಾಡ್ತಿರು ನೋಡ್ರಿ. ನಮ್ಮ ಅಜ್ಜಿ ಅದು ಎಲ್ಲ ಹಾಸಿಗೆ ಗಂಟು ಕಟ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ತೊಳೆದು ಒಣಗಿಸ್ಕೊಂಡೇ ತೊಗೊಂಬರ್ತಿದ್ರು. ಹಳ್ಳ ಅಥವಾ ಕೆರೆ ಇದ್ದಿರ್ತಾವಲ್ರಿ ಹಳ್ಳಿ ಒಳಗೆ, ಅಲ್ಲೇ ತೊಗೊಂಡು ಹೋಗ್ತಿದ್ರು. ಮಸ್ತ್ ಇಬ್ಬರು ಕೂಡಿಬಿಟ್ಟು ಅವನ್ನೆಲ್ಲ ಕೌದಿ ಇರ್ತಿದ್ವಲ್ಲ ಬಡ್ದು ಒಗಿತಿದ್ರು. ಇವಾಗೆಲ್ಲ ಯಾರು ಕೌದಿ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ. ಅಂದರೆ ಕೆಲವೊಂದು ಮನೆಯೊಳಗೆ ಇನ್ನೂ ಅದಾವ್ರಿ ಹಳ್ಳಿ ಒಳಗೆಲ್ಲ ಕೌದಿ ಯೂಸ್ ಮಾಡ್ತಾರೆ. ನನ್ನ ಕಡೆ ನಾನು ಮೊನ್ನೆ 1-2 ಹೊಲಿಸಿದ್ದೀನಿ. ಆದರೆ ಮ್ಯಾಲೆ 1-2 ಸೀರೆ ಹಾಕಿಬಿಟ್ಟು ಹೊಲಿಸಿದ್ದು. ಈ ರೀತಿ ಹೊಲಿದ್ಬಿಟ್ರೆ ಅಷ್ಟು ಒಜ್ಜಿ ಇರಂಗಿಲ್ಲ ರೀ. ಅವಾಗೆಲ್ಲ ಇಷ್ಟಿಷ್ಟ ಸಣ್ಣ ಅರ್ಬಿ ಎಲ್ಲ ಹಚ್ಚಿ ಒಂದಕ್ಕೊಂದು ಜಾಯಿಂಟ್ ಮಾಡಿ ಹೊಲಿತಿದ್ರು. ಸಿಕ್ಕಾಪಟ್ಟೆ ವಜ್ಜಿ ಇರ್ತಿದ್ವು ನೋಡ್ರಿ. ನಮ್ಮ ಅಜ್ಜಿ ಎಲ್ಲ ಅವಾಗ ಹೊಲಿತಿದ್ರು. ಯಾರಿಗೆಲ್ಲ ಕೌದಿ ಅಂದರೆ ಗೊತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಜಾಸ್ತಿ ಬರೀ ಕೌದಿನೇ ಹಚ್ಕೋದು, ಕೌದಿನೇ ಹಾಸ್ಕೋದು ಮಾಡ್ತಿದ್ರು. ಅವಾಗೆಲ್ಲ ಜಮಖಾನೆ ಆಗಲಿ, ಬೆಡ್ಶೀಟು, ರೆಗ್ಗು ಯಾರೂ ಯೂಸ್ ಮಾಡ್ತಿದ್ದಿಲ್ಲ ಹಳ್ಳಿ ಒಳಗೆ ರೀ. ಇವಾಗೆಲ್ಲ ಆ ರೀತಿ ಕೌದಿ ಯಾರೂ ಹೊಲ್ಯಾಕೆ ಹೋಗಂಗಿಲ್ಲ ರೀ. ಅಂದರೆ ಬರೋದು ಇಲ್ಲ. ಈಗೇನಿದ್ರು ಒಂದಕ್ಕೊಂದು ಸೀರೆನ ಜಾಯಿಂಟ್ ಮಾಡಿಬಿಟ್ಟು ಉದ್ದಗೆ ಹೊಲ್ದು ಬಿಡ್ತಾರೆ. ಅವಾಗೆಲ್ಲ ಸಣ್ಣ ಅರ್ಬಿ ಯಾವುದೂ ವೇಸ್ಟ್ ಮಾಡತ್ತಿದ್ದಿಲ್ಲ ರೀ. ಹಳೆ ಬಟ್ಟೆ ಎಲ್ಲ ಅದೇ ರೀತಿ ಕೌದಿ ಹೊಲ್ದು ಇಟ್ಬಿಡ್ತಿದ್ರು. ಅಂದರೆ ಎಷ್ಟು ಕೌದಿ ಹೊಲಿತಿದ್ರು ಅಂದರೆ ವರ್ಷನಾಗ 4-5 ಕೌದಿ ಹೊಲಿಯೋದನ್ನ ಕೆಲಸ ರೀ. ಅಂದರೆ ವಯಸ್ಸಾದ್ಮೇಲೆ ಕೆಲಸಕ್ಕೆಲ್ಲ ಹೋಗೋದಾಗ್ಲಿಕ್ಕಂದ್ರೆ ಎಲ್ಲರೂ ಅಜ್ಜಿಗಳು ಕುಂತ್ಬಿಟ್ಟು ಕೌದಿ ಹೊಲ್ಕೊಂತ ಕೂಡ್ತಿದ್ರು. ಮತ್ತು ಬ್ಯಾಸ್ಗೆ ಆಗಿದ್ರೆ ಶಾಂಗಿ ಮಾಡೋದು ಆ ರೀತಿ ಎಲ್ಲ ಹಳ್ಳಿ ಒಳಗೆ ನಡೀತಿದ್ರಿ. ಅಂದರೆ ನಮಗೆಲ್ಲ ಅವಾಗ ಖುಷಿ ಅನ್ನಿಸ್ತಿತ್ತು. ಬಟ್ ಇತ್ತೀಚೆಗೆ ಹಳ್ಳಿ ಒಳಗೂ ಆ ರೀತಿ ಯಾರೂ ಮಾಡೋಕ್ಕೆ ಹೋಗಂಗಿಲ್ಲ ನೋಡ್ರಿ. ಎಲ್ಲರೂ ಬದಲಾಗೈತಿ ಜೀವನನೂ, ಹಳ್ಳಿ ಜೀವನನೂ ಬದಲಾಗೈತಿ ಮತ್ತು ಸಿಟಿ ಜೀವನನೂ ಬದಲಾಗೈತಲ್ರಿ. ನೀವು ಗೊತ್ತಿದ್ರೆ ನಿಮಗೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆಲ್ಮೋಸ್ಟ್ ಹಾಸಿಗೆ ಒಗೆಯೋದು ಆಯ್ತು ನೋಡ್ರಿ. ಅಂದರೆ ಇನ್ನೊಂದು ಚೂರು ಅದಾವು ನಮ್ಮ ಮನೆಯವರು ನಾನೇ ಹಿಂಡ್ತೀನಿ ಸರಿ ಅಂತೇಳಿ ಹಿಂಡಾಕತ್ತಿದ್ರು. ಅಂದರೆ ನಾನು ಈ ರೀತಿ ಹಿಂಡ್ಬೇಕಂತೇಳಿ ಹೇಳಿ ಕೊಡಾಕತ್ತಿದ್ದೆ. ನಿನಗಿಂತ ಚಲೋ ಹೊತ್ನಾಗೇ ಹಿಂಡ್ತಿಂತ ಅಂತೇಳಿ ಹಿಂಡಾಕತ್ತಿದ್ರು. ಅಂದರೆ ಅವರೆಲ್ಲ ಕೆಳಗಡೆ ಇಟ್ಬಿಡ್ತಾರೆ. ನನಗೆ ಅದನ್ನೇ ಸಿಟ್ಟು ಬರೋದ್ರಿ. ಅದನ್ನ ನೀಟಾಗಿ ಮೇಲೆ ಕಟ್ಟಿ ಮೇಲೆ ಇಟ್ಬಿಟ್ಟು ಹಿಂಡಂಗಿಲ್ಲ, ಎಲ್ಲ ಕೆಳಗಡೆನೇ ಹಿಡಾಕತ್ತಿದ್ರು. ಅದನ್ನೇ ಭಯಾಕತ್ತಿದ್ದೆ. ಅದಕ್ಕೆ ನಿಮ್ಗೆ ಹಚ್ಚಕ್ಕೆ ಹೋಗಂಗಿಲ್ಲ ನೀವು ಹಿಂಗೆ ಮಾಡ್ತಿರತ್ತೇನೆ ಅಂಥೇಳಿ. ಅದಕ್ಕೇನಾಗುತ್ತೆ ಎಲ್ಲ ಸ್ವಚ್ಛನೇ ಐತೆ ಅಂತ ಅನ್ನಾಕತ್ತಿದ್ರು. ಆಯಿತು ನಾನು ಮಾಡ್ತೀನಿ ನೀವು ಹೋರಿ ಸಾಕಿನಂತೆ ಅನ್ನಾಕತ್ತಿದ್ದೆ. ಫೈನಲಿ ಆಲ್ಮೋಸ್ಟ್ ಅಂದರೆ 1.5-2 ತಾಸು ಬೇಕಾಯ್ತು ನೋಡ್ರಿ. ಇರೋದ ಒಂದು 5-6 ಹಾಸಿಗೆ ಕರೆ 1.5-2 ತಾಸು ತನಕ ತೊಳಿಬೇಕಾಯ್ತು. ಅಂದರೆ ಟೈಮ್ ಹಿಡಿತೈತ್ರಿ ಹಾಸಿಗೆ ತೊಳೆಯೋದು. ಅಂದರೆ ಕೈಲೇ ಹಾಸಿಗೆ ಒಗೆಯೋರಿಗೆ ಇದನ್ನ ಕಷ್ಟ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಕೈಲೇ ತೊಳಿತಾರೆ. ಆದರೆ ವಾಷಿಂಗ್ ಮಷಿನ್ ಇದ್ದರು ಮಷಿನ್ಗೆ ಹಾಕಿಬಿಡ್ತಾರೋ ಅದು ಕೆಲಸ ಈಸಿ ಆಗುತ್ತಲ್ರಿ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಾಸಿಗೆ ತೊಳೆದು ಬಾತ್ರೂಮ್ ಎಲ್ಲ ಟಾಯ್ಲೆಟ್ ಎಲ್ಲ ತೊಳೆದ್ಬಿಟ್ಟು ಜಳಕ ಮಾಡಿ ಈಗ ಬಂದಿದ್ದೀನಿ ನೋಡ್ರಿ. ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಬೇಕು. ಬೆಳಗ್ಗೆ ಎಷ್ಟು ಜಲ್ದಿ ಕೆಲಸ ಮುಗಿತೈತಿಲ್ಲ, ಚಂತನ ನಿವಾಂತ ಅನ್ಸುತ್ತೆ ರೀ. ಇಡೀ ದಿವಸ ಕೆಲಸ ಇಟ್ಕೊಂಡು ಕುಂತ್ಬಿಟ್ರೆ ಬೇಸರ ಅಂತ ಅನ್ಸುತ್ತೆ ಮತ್ತು ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ. ಅದಕ್ಕಾಗಿಯೇ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ಜಲ್ದಿನೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನಾನು. ಇನ್ನು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ನಾಷ್ಟಕ್ಕೊಂದು ಏನು ಮಾಡೋದು ದೊಡ್ಡ ಕಷ್ಟದ ಕೆಲಸ ನೋಡ್ರಿ. ಎಲ್ಲರಿಗೂ ಇಷ್ಟನೂ ಆಗಬೇಕು, ಅದು ಆರೋಗ್ಯಕರನೂ ಆಗಿರಬೇಕು. ಮತ್ತು ಏನು ತರಕಾರಿ ಇರುತ್ತಲ್ಲ ಅದನ್ನೂ ವೇಸ್ಟ್ ಮಾಡಲಾರ್ದಂಗೆ ನೋಡ್ಕೋಬೇಕಲ್ರಿ. ಹಾಗಾಗಿ ಇದನ್ನ ಮೂಲಂಗಿ ಇದು ನಾಳೆ ಶಿವರಾತ್ರಿ ಮತ್ತು ನಾಡ್ದು ಅಮಾವಾಸ್ಯೆ ಇರುತ್ತೆ. ಅದನ್ನ ಮನೋತನು ಅಂದರೂ ಮುಟ್ಟಂಗೆ ಇಲ್ಲ ರೀ. ನಾವಾದರೆ ನಾನು ಮತ್ತು ನಮ್ಮ ಮನೆಯವರು ಹಸಿ ಮೂಲಂಗಿ ತಿಂತೀವಿ. ಮನುಗತನಿಗೆ ಹೆಂಗೆ ತಿನ್ಸೋದನ್ನ ಗೊತ್ತಾಗಂಗಿಲ್ಲ. ಅಂದರೆ ಪಲ್ಯನೂ ಇಷ್ಟಪಡಂಗಿಲ್ಲ ಮತ್ತು ಸಾಂಬಾರ್ಗೆ ಹಾಕಿದ್ರೂ ಅದನ್ನೂ ಎತ್ತಿ ಇಡ್ತಾರೋ. ಅದಕ್ಕಾಗಿ ನಾನು ಈ ರೀತಿ ಮಾಡಿ ಕೊಟ್ರೈತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅದ್ರ ಜೊತೆ ಸ್ವಲ್ಪ ಹೀರೆಕಾಯಿ ಪಲ್ಯನೂ ಮಾಡ್ಕೊಂಡ್ರೈತಂತ ರೆಡಿ ಮಾಡ್ಕೊಳಕಂತೀನಿ. ಎಲ್ಲನೂ ಸ್ವಲ್ಪ ಮ್ಯಾಲಿನ ಹರ್ಕೊಂಡ್ಬಿಟ್ಟು ಅಂದರೆ ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ಹೆರ್ಚ್ಕೊಂಡು ಇಟ್ಕೋಬೇಕ್ರಿ. ಭಾಳ ಮಸ್ತ್ ಆಗ್ತೈತ್ರಿ. ಅಂದರೆ ಯಾರೆಲ್ಲ ಮೂಲಂಗಿ ಇಷ್ಟಪಡಂಗಿಲ್ಲ ಈ ರೀತಿ ಮಾಡಿ ಕೊಡ್ಬೋದು. ನಾನಿದ್ರೆ 3 ಮೂಲಂಗಿನ ಹೆರಚ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕ್ಬೇಕಂತ ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡಾಕತ್ತಿದ್ದೆ. ಅದರ ಮೆಣಸಿನ್ಕಾಯಿದು ಸಣ್ಣನೇ ಆಗಲಿಲ್ಲ ರೀ, ಸ್ವಲ್ಪ ಇತ್ತಲ್ಲ ಅದಕ್ಕಾಗಿ. ಮತ್ತು ಅದಕ್ಕನ ಮೆಂತ್ಯ ಪಲ್ಯ ಹಾಕಿ ಚಾಪ್ ಮಾಡ್ಕೊಂಡ್ರಾಯ್ತು. ಅಂದರೆ ಕೈಲೇ ಮಾಡಿಬಿಟ್ರೆ ಜಲ್ದಿನೂ ಆಗಂಗಿಲ್ಲ ಮತ್ತು ಟೈಮ್ನೂ ಹಿಡಿತೈತಿ ಮತ್ತು ಸಣ್ಣಗೆ ಆಗಂಗಿಲ್ಲಲ್ರಿ. ಅದಕ್ಕಾಗಿ ಬರೀ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದಂದ್ರೂ ಮಿಕ್ಸರ್ಗೆ ಸಣ್ಣ ಆಗಂಗಿಲ್ಲ ಅಂತ ಇದಕ್ಕನ 2 ಹಾಕಿಬಿಟ್ಟು ಈ ರೀತಿ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದು ನೋಡ್ರಿ. ಎಲ್ಲ ಚಾಪ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಾಕತ್ತಿದ್ದು ಮೂಲಂಗಿಗೆ ರೀ. ಮೂಲಂಗಿ ವಾಸನೆ ಅಷ್ಟೊಂದೇನು ಬರೋಂಗಿಲ್ಲ ರೀ. ಬಿಸಿದ ತಿಂದಾಗ ಸ್ವಲ್ಪ ತಣ್ಣಗಾದ್ಮೇಲೆ ಲೈಟಾಗಿ ವಾಸನೆ ಬಂದಂಗೆ ಆಗುತ್ತೆ. ಅಂದ್ರೆ ಹಸಿ ಮೂಲಂಗಿ ತಿಂದ್ರೆ ಸ್ವಲ್ಪ
ಸ್ವಲ್ಪ ವಾಸನೆ ಜಾಸ್ತಿ ಬರುತ್ತೆ, ಹಾಗಾಗಿ ಇಷ್ಟ ಆಗಂಗಿಲ್ಲ. ಈಗ ನಾನು ಮೂಲಂಗಿ ಹಚ್ಕೊಂಡ್ಬಿಟ್ಟು ಅದಕ್ಕೆ ಮೆಂತ್ಯ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಚಾಪ್ ಮಾಡಿ ಇಟ್ಟಿದ್ದರೆ ಅದನ್ನು ಹಾಕಿಬಿಟ್ಟು ಎಲ್ಲ ಅದಕ್ಕೆ ಒಂದು 2 ಬಟ್ಲಷ್ಟು ಸಣ್ಣ 2 ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು 2 ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ರೀ. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಆಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಅಜ್ವೈನು ಮತ್ತು ಜೀರಿಗೆ ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ ರೀ, ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅಂದರೆ ನಿಮಗೆ ಯಾವುದಾದ್ರು ಇಷ್ಟ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೋದು. ನಾನಿದ್ರೆ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿಬಿಟ್ಟು ಸ್ಲೋತ್ನಾಗೆ ನಾದ್ಕೋಬೇಕು ನೋಡಿರಿ. ಅದಕ್ಕೆ ಆ್ಯಕ್ಚುಲಿ ನೀರನ್ನು ಬಳಸೋಕೆ ಹೋಗಬಾರ್ದು. ನಾನು ಸ್ವಲ್ಪ ನೀರು ಹಾಕಿದ್ದೆ, ಒಂದು ಅರ್ಧ ಬಟ್ಲಷ್ಟು ಹಿಟ್ಟು ಅಳಸಾಗ್ಬಿಟ್ಟಿತ್ತು ನೋಡಿರಿ. ನೀರು ಹಾಕ್ದೇ ಕಲಿಸ್ಬೇಕು, ಅಂದ್ರೆ ಅದು ಗಟ್ಟಿ ಬರುತ್ತೆ. ಮೂಲಂಗಿ ನೀರು ಬಿಟ್ಬಿಡ್ತೈತ್ರಿ, ಅದಕ್ಕಾಗಿ ಒಂಚೂರು ನೀರನ್ನು ಬಳಸೋಕೆ ಹೋಗಬಾರ್ದು. ನನಗೂ ಗೊತ್ತಾಗಿಲ್ಲ ರೀ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಒಂದು ಸಲ ಮೂಲಂಗಿ ಪರಾಟನ ಸ್ಟಫಿಂಗ್ ಮಾಡಿಬಿಟ್ಟು ತೋರಿಸಿದ್ದೆ, ಆದರೆ ಅದನ್ನ ಮಾಡೋಕ್ಕೆ ಅಷ್ಟೊಂದು ಲೇಟ್ ಆಗುತ್ತೆ. ಈ ರೀತಿ ಮಾಡಿಬಿಟ್ರೆ ಜಲ್ದಿ ಆಗುತ್ತೆ ಅಂತ ಟ್ರೈ ಮಾಡಿದ್ದು. ಅಂದರೆ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಿಂದ ಅದನ್ನ ತಿನ್ನಿಸ್ಬೇಕಂತ ನಂದು ಪ್ಲ್ಯಾನ್ ಅಷ್ಟೇ ಇರುತ್ತೆ ರೀ. ಹಾಗಾಗಿ ಅದನ್ನು ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಕಲಿಸಿದ ತಕ್ಷಣ ಮಾಡಿಬಿಡಬೇಕು, ಕಲಿಸಿ ಒಂದು 5 ನಿಮಿಷನೂ ಇಡಾಕೆ ಹೋಗ್ಬಾರ್ದು ನೋಡಿರಿ. ಎಷ್ಟು ಬೇಕಲ್ಲ ಅಷ್ಟು ಕಲಿಸ್ಕೊಂಡ್ಬಿಟ್ಟು ಪಟ್ಟಂತೆ ರೆಡಿ ಮಾಡಿ ಬಿಸಿ ಬಿಸಿ ತುಪ್ಪ ಹಚ್ಕೊಂಡು ತಿನ್ಬೋದು, ಮೊಸರು ಹಚ್ಕೊಂಡು ತಿನ್ಬೋದು. ಪಲ್ಯ ಬೇಕಂತಲೇ ಇಲ್ಲ ರೀ, ಮಸ್ತ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಇಷ್ಟ ಆಯಿತು, ಅದೇ ಒಂದು ದೊಡ್ಡ ಖುಷಿ ನೋಡಿರಿ. ಬೆಳಗ್ಗೆ ಖಾಲಿ ಮಾಡಿಬಿಟ್ರು, ಅಷ್ಟು ಇಷ್ಟನೂ ಆಗಿತ್ತು ಮತ್ತು ಟೇಸ್ಟೂ ಇದ್ದು ರೀ. ಜಾಸ್ತಿ ಎಲ್ಲ ತೆಳ್ಳಗೆ ಮಾಡೋಕೆ ಆಗಂಗಿಲ್ಲ, ಸ್ವಲ್ಪ ದಿಪ್ಪಾಗಿನೇ ಲಟ್ಟಿಸ್ಕೋಬೇಕು. ಯಾಕಂದರೆ ಮೂಲಂಗಿ ಜಾಸ್ತಿ ಇರುತ್ತೆ, ಹಿಟ್ಟು ಕಡಿಮೆ ಇರುತ್ತಲ್ರಿ, ಹಾಗಾಗಿ ಸ್ವಲ್ಪ ದಿಪ್ಪನೇ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಬೆನ್ಸ್ಕೊಂಡ್ರೆ ಆಯಿತು. ಮೂಲಂಗಿ ಚಪಾತಿ ಅಥವಾ ಮೂಲಂಗಿ ಪರಾಟ ರೆಡಿ ಆಗ್ತಾವೆ ನೋಡಿರಿ. ಡಯಟ್ ಮಾಡೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ರೀ ಇದು. ಯಾರೆಲ್ಲ ಸಣ್ಣ ಆಗ್ಬೇಕನ್ನೋರು ಈ ರೀತಿ ತಿನ್ಬೋದು. ಮತ್ತು ಮಲಬದ್ಧತೆ, ಮೂಲವಾದಿ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅಂದರೆ ಮೋಷನ್ದೆಲ್ಲ ಈ ರೀತಿ ಪರಾಟ ತಿಂದುಬಿಟ್ರೆ ಸ್ವಲ್ಪ ಚಲೋ ಅನ್ನಿಸ್ತೈತೆ ನೋಡಿರಿ. ಅಂದರೆ ಹೊಟ್ಟೆಯಲ್ಲೂ ಸಾಪಾಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ತಿನ್ನೋದಲ್ರಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ತಿಂದುಬಿಟ್ರೆ ಬೆಸ್ಟ್ ಅನಿಸುತ್ತೆ. ನನಗೆ ಹಂಗೆ ಅನ್ಸುತ್ತೆ ರೀ. ಅದಕ್ಕಾಗಿ ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇರ್ತೀನಿ, ಅಂದರೆ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ವಿಚಾರ ಮಾಡ್ತಾ ಇರ್ತೀನಿ ರೀ. ನನಗೆ ಯಾವುದೇ ರೀತಿ ತಲೆಯಾಗಿ ಬಂದಿರ್ತೈತಲ್ಲ ಅದನ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಮಾಡೋಕ್ಕೆ. ಒಟ್ಟಿನಲ್ಲಿ ಟೇಸ್ಟ್ ಆಗುತ್ತಲ್ಲ, ಅದೇ ಒಂದು ದೊಡ್ಡ ಖುಷಿ ನೋಡಿರಿ. ಈಗ ಎಲ್ಲನೂ ಪರಾಟ ರೆಡಿ ಮಾಡ್ಕೊಳಕತ್ತಿದ್ದೆ. ಆ ಕಡೆ ಹೀರೆಕಾಯಿ ಪಲ್ಯನೂ ಬೆನ್ಸಾಕೆ ಇಟ್ಟಿದ್ದೆ ಅಲ್ರಿ, ಬೆಂದಿತ್ತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವರು ಕೊತ್ತಂಬರಿ ಸೊಪ್ಪು ಹಾಕಿದ್ರು. ನನ್ನ ಮಗ ಇದ್ದರೆ ಈಗ ಜಳಕ ಮಾಡಿಸಿ ಬಂದ ತಕ್ಷಣ ಈ ರೀತಿ ಕಾಡೋದ್ರಿ, ಅಂದರೆ ಸುಮ್ಮನೆ ಕೊಡೋದೇ ಇಲ್ಲ. ಮತ್ತು ಏನಾರ ಅಂದ್ಕೂಡಲೇ ಸಿಟ್ಟಿಗೆ ಬಂದುಬಿಟ್ಟು ಅದಕ್ಕಾಗಿ ಸುಮ್ಮನೆ ಇದ್ಬಿಡೋದು. ಈಗ ನನ್ನ ಮಗಳು ಇದ್ರೆ ಮಹಾರಾಣಿ ಏನು ಅಡುಗೆ ಮಾಡ್ಯಾರ ಅಂತ ಚೆಕ್ ಮಾಡಿ ಹೋಗ್ತಾರೆ ಜಳಕಕ್ಕಿಂತ ಮುಂಚೆನೇ. ಯಾವುದು ಚಲೋ ಐತೋ ಇಲ್ಲೋ, ಪಲ್ಯ ಏನೈತೆ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಹೋಗೋದು. ನಾನಿದ್ರೆ ಹೀರೆಕಾಯಿ ಪಲ್ಯ ಮತ್ತು ಮೂಲಂಗಿ ಪರಾಠ ಮಾಡಿದ್ದೆ ನೋಡಿರಿ. ಮಸ್ತಾಗಿ ನಾನಂತೂ ನಾಷ್ಟ ಮಾಡಿದೆ, ಟೇಸ್ಟ್ ಆಗಿದ್ದು. ಎಲ್ಲ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಮತ್ತೆ ಸ್ಟಾರ್ಟ್ ನೋಡಿರಿ. ಅಂದರೆ ಅಕ್ಕಿ ಹಪ್ಪಳ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಎಷ್ಟೊಕ್ಕನೇ ಹಪ್ಪಳ ಆಗ್ತಾವಂತ ನಾನು ವಿಚಾರ ಮಾಡಿಬಿಟ್ರೆ ಇವತ್ತೊಂದು ದೊಡ್ಡ ಮಿಸ್ಟೇಕ್ ಆಗೈತೆ ನೋಡಿರಿ. ಅದನ್ನ ಏನಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಯಾಕಂದರೆ ನನ್ನ ಮಕ್ಕಳು ನಾನು ಎಷ್ಟೊಂದು ಕಷ್ಟಪಟ್ಬಿಟ್ಟು ಹಪ್ಪಳ ಮಾಡಿದ್ವಿ, ಈ ರೀತಿ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ ರೀ. ಅದು ಯಾರ್ದೋ ತಪ್ಪು, ಯಾರ ಮೇಲೂ ಹಾಕೋದು ಹಂಗಾಗ್ಬಿಟ್ಟು. ಅಂದರೆ ಮನೇನೂ ಸ್ವಲ್ಪ ಹಾಗೆ ಆಗಿತ್ತು. ನಾನಿದ್ರೆ ಹಿಟ್ಟಿಂದು ಪ್ರಾಬ್ಲಮ್ ಇದ್ದಿರಬೇಕು, ಸಣ್ಣ ಬಿಷರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಬೇರೆದ್ದೇ ಪ್ರಾಬ್ಲಮ್ ಐತೆ ನೋಡಿರಿ. ಹಂಗೆ ಆಗುತ್ತೆ, ಯಾವುದೋ ತಪ್ಪನ್ನು ಯಾರ ಮೇಲಾರ ಹಾಕೋದು ಹಿಂಗೆ ಗೊತ್ತಿರ್ಲಿಕ್ಕಂದ್ರೆ ಅದೇ ರೀತಿ ಆಗುತ್ತೆ ನೋಡಿರಿ. ಈಗ ಅದಕ್ಕೆಲ್ಲ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಸ್ವಲ್ಪ ಎಳ್ಳದು ಹಾಕಿ ಮಾಡ್ಕೊಂಡಿದ್ದು. ಅಂದರೆ ಕರಿ ಎಳ್ಳು, ಬಿಳಿ ಎಳ್ಳು, ಅಜ್ವೈನ, ಜೀರಿಗೆ, ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಇದ್ಬಿಟ್ರೆ ಫ್ರೈ ಮಾಡ್ಕೊಂಡು ಹಂಗೆ ತಿನ್ನೋಕೆ ಚಲೋ ಹೊತ್ತೈತಲ್ರಿ. ಕಲರ್ ಬೆಳ್ಳಗಾಗಿ ಬೇಕಂದ್ರೆ ಏನೂ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಕಲರ್ ಕಪ್ಪಿದ್ರೂ ರುಚಿ ಅನ್ನಿಸ್ತಾವಲ್ರಿ. ಅದಕ್ಕಾಗಿ ಎಲ್ಲ ಮಸಾಲ ಹಾಕಿ ರೆಡಿ ಮಾಡಿ ಉಂಡೆ ಮಾಡಿ ಕೊಡಾಕತ್ತಿದ್ದೆ ನಮ್ಮ ತನು ಇದ್ರೆ. ಅದನ್ನ ಫಸ್ಟಿಗೆ ರೆಡಿ ಮಾಡ್ಕೊಳಕತ್ತಿಳು. ಅಂದರೆ ಹಪ್ಪಳನ ರೀ ಮನು ಅಂದ್ಕೊಂಡಿದ್ದ. ಆಮೇಲೆ ಎದ್ಬಿಟ್ಟು ಅವನು ಹೆಲ್ಪ್ ಮಾಡಕ್ಕೆ ಅಂತ ನೋಡ್ರಿ. ಪಾಪ ನನ್ನ ಮಕ್ಕಳು ಇಬ್ಬರು ಕಷ್ಟಪಟ್ಟು ಹಬ್ಬ ಮಾಡಿದ್ರು. ಈ ರೀತಿ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ ರೀ, ನನಗೂ ಗೊತ್ತಿದ್ದಿತ್ತಿಲ್ಲ. ಹೀಗಾಗಿ
ಈ ಮಿಸ್ಟೇಕ್ ಆಗಿಬಿಡ್ತು. ಫಸ್ಟ್ ಮೊನ್ನೆ ಮಾಡಿದಾಗ ಸ್ವಲ್ಪ ಅದೇ ರೀತಿ ಆಗಿದ್ದು, ಹಪ್ಪಳ ಎಲ್ಲ ನಡುವೆ ಸ್ವಲ್ಪ ಸಿಗೋದಂಗೆ ಆಗಿದ್ದು, ಏನೋ ಈ ರೀತಿ ಅದು ಹಿಟ್ಟಿನ ಪ್ರಾಬ್ಲಮಿಂದ ಆಗಿರ್ಬೇಕಂತ ಅಂದ್ಕೊಂಡೆ. ಅದು ಪ್ರಾಬ್ಲಮ್ ಇರೋದು ಇದು ಪ್ಲಾಸ್ಟಿಕ್ ಏನು ಹಾಕಿವಲ್ರಿ ಹಪ್ಪಳನ, ಅದ್ರದ್ದು ಪ್ರಾಬ್ಲಮ್ ಇರೋದು. ಅಂದರೆ ಬಟ್ಟೆ ಮೇಲೆ ಹಾಕಿದ್ರು ನಡೀತಿತ್ತು, ಬಟ್ ಇದನ್ನ ಯೂಸ್ ಮಾಡೋಕೆ ಹೋಗಬಾರ್ದು. ನಾನು ಇದು 2ನೇ ಸಲ ಯೂಸ್ ಮಾಡಿದ್ದು, ಈ ರೀತಿ ಆಗುತ್ತಂತ ನನಗೂ ಗೊತ್ತಿದ್ದಿತ್ತಿಲ್ಲ ರೀ. ಎಲ್ಲ ಹಪ್ಪಳನ ಒಡ್ಕೊಂಡ್ಬಿಟ್ಟಿದ್ದು. ನೆಕ್ಸ್ಟ್ ತೋರಿಸ್ತೀನಿ. ಅವರು ಹಪ್ಪಳ ಎಲ್ಲ ರೆಡಿ ಮಾಡಾಕತ್ತಿದ್ರು. ಅವರಿಗೆ ಫಸ್ಟಿಗೆ ಸ್ವಲ್ಪ ಪೇರು ಹಣ್ಣು ಕಟ್ ಮಾಡಿ ಕೊಟ್ಟೆ. ಅಂದರೆ ಬ್ಯಾಸರು ಬರುತ್ತಲ್ಲ, ಹಾಗಾಗಿ ಪೇರು ಹಣ್ಣು ಕಟ್ ಮಾಡಿ ಕೊಟ್ಟು ಬಂದುಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಈ ಕಡೆ ಪಲಾವ್ನ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಹಪ್ಪಳನೂ ಫ್ರೈ ಮಾಡಿದ್ದೆ ರೀ. ಇನ್ನು ಪಪ್ಪಾಯ ಅಷ್ಟು ಕಟ್ ಮಾಡಿ ಇಟ್ಟರೆ ಇತ್ತು. ಅಂದರೆ ನನ್ನ ಮಕ್ಕಳಿಗೆ ಪಪ್ಪಾಯ ಹಿಂಗೆ ನಮಗೆಲ್ಲ ಸಣ್ಣವರಿದ್ದಾಗ ಕಟ್ ಮಾಡಿ ಕೊಡ್ತಿದ್ರೆ, ಆ ರೀತಿ ಕಟ್ ಮಾಡಿ ಕೊಟ್ಟರೆ ಅರ್ಧ ತಿಂತಾರೋ ಅರ್ಧ ಎಲ್ಲ ಹಂಗೆ ಸಪ್ಪಿ ಒಳಗನ ಬಿಟ್ಬಿಡ್ತಾರೋ. ಅದಕ್ಕಾಗಿ ಈ ರೀತಿ ನಾನು ಜಾಸ್ತಿ ಕಟ್ ಮಾಡಿ ಕೊಡ್ತಿದ್ರಿ. ನಮ್ಮ ಮನೆಯವ್ರಿಗೆ ಹಚ್ಚಿಬಿಟ್ರೆ ಆಯಿತು, ಪಟ ಒಂದು 4 ಪೀಸ್ ಮಾಡಿಬಿಟ್ಟು ತಿಂದ್ರಂತೆ ಕೊಟ್ಬಿಡ್ತಾರೋ. ಮತ್ತು ಬೆಳಗ್ಗೆ ನೆನಪಾಗಿಲ್ಲ ರೀ. ಆ್ಯಕ್ಚುಲಿ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಪಪ್ಪಾಯ ತಿನ್ನಬೇಕು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. 2 ದಿವಸ ಆಯಿತು ಕಟ್ ಮಾಡ್ಬೇಕಂತೀನಿ, ಅಂದರೆ ಸೋಮವಾರ ಮಂಗಳವಾರ ಕಟ್ ಮಾಡ್ಬೇಕಂದ್ರೂ ಆಗೇ ಇಲ್ಲ ರೀ. ಅದಕ್ಕಾಗಿ ಬೆಳಗ್ಗೆ ಈಗ ಮಧ್ಯಾಹ್ನ ಮೇಲೆ ಕಟ್ ಮಾಡಿಟ್ರಾಯ್ತು. ಮತ್ತು ನಾಳೆ ಅಂತೂ ಉಪವಾಸ ಇರುತ್ತೆ, ಮತ್ತು ಎಲ್ಲ ವೇಸ್ಟ್ ಆಗುತ್ತಂತ ಕಟ್ ಮಾಡಿ ಕೊಟ್ರಾಯ್ತು ಅಂತೇಳಿ ಕೊಡಾಕಂತೀನಿ ನೋಡಿರಿ. ಈ ರೀತಿ ಮ್ಯಾಲಿನ ಸೊಪ್ಪು ಎಲ್ಲ ತೆಗೆದ್ಬಿಟ್ಟು ಒಳಗಿನ ಬೀಜ ತೆಗೆದು ಕಟ್ ಮಾಡಿ ಇಟ್ಬಿಟ್ರೆ ತಿಂತಾರೆ. ರುಚಿ ಇದ್ರೆ ಮಾತ್ರ ತಿನ್ನೋದು. ರುಚಿ ಇತ್ತ ಅಂದರೆ ಫಸ್ಟಿಗೆ ಚೆಕ್ ಮಾಡಿದೆ ನಾನು ಭೀ, ರುಚಿ ಐತೆ ಇಲ್ಲಂತ. ರುಚಿ ಇತ್ತ ಎಲ್ಲ ಕಟ್ ಮಾಡಿ ಎತ್ತಿಟ್ಬಿಟ್ಟು ಈ ಕಡೆ ಏನು ಪಲಾವ್ ಮಾಡಿ ಇಟ್ಟಿದ್ದೆ ಅದನ್ನು ಇನ್ನೆಲ್ಲರಿಗೆ ಊಟಕ್ಕೆ ಹಚ್ಚಿ ಕೊಟ್ರಾಯ್ತಂತ ಅದನ್ನೆಲ್ಲ ತೆಗೆದು ಮಿಕ್ಸ್ ಮಾಡಾಕಂತೀನಿ ನೋಡಿರಿ. ಪಲಾವ್ ಮಾತ್ರ ಮಸ್ತ್ ಬಂದಿತ್ತು. ಆ್ಯಕ್ಚುಲಿ ರೆಸಿಪಿನ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ ರೀ. ವಿಡಿಯೋನ ಎಡಿಟ್ ಮಾಡಿ ಅನ್ನೋದು ಶೇವ್ ಮಾಡೋಕೆ ಇಟ್ಟಿದ್ದೆ, ಹಾಗಾಗಿ ಮತ್ತು ಅದು ಒಂದೊಂದ್ಸಲ ಮಿಸ್ಟೇಕ್ ಆಗ್ಬಿಟ್ಟು ಎಲ್ಲ ಹೋಗ್ಬಿಡ್ತೈತಿ, ಬೇಡ ಅಂತ ಹಂಗೆ ಇಟ್ಬಿಟ್ಟು ಈ ಕಡೆ ಅಡುಗೆನೂ ರೆಡಿ ಮಾಡ್ಕೊಂಡೆ ನೋಡಿರಿ. ಮಸ್ತಾಗಿ ವೆಜಿಟೇಬಲ್ಸ್ ಪಲಾವ್ ಮತ್ತು ಹಪ್ಪಳನೂ ಫ್ರೈ ಮಾಡಿದ್ದೆ. ಪಪ್ಪಾಯ ಇವತ್ತಿನ ಮಧ್ಯಾಹ್ನ ಊಟ ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು 3 ಮಂದಿ ಕೂಡಿ ಊಟ ಮಾಡಾಕಂತೀವಿ ನೋಡಿರಿ. ಮನು ತನು ನಾನು ಮಸ್ತಾಗಿ ಒಂದು ಕುಕ್ಕರ್ ಅನ್ನ ಎಲ್ಲ 3 ಮಂದಿ ತಿಂದ್ವಿ. ಅಂದರೆ ಅಷ್ಟು ಮಸ್ತಾಗಿತ್ತು ರೀ. ಈಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದೆ, ಹಪ್ಪಳ ಯಾವ ರೀತಿ ಹೊಡ್ಕೊಂಡ್ಬಿಟ್ಟ ನೋಡಿರಿ. ಇದನ್ನ ಇಷ್ಟು ಮನ್ಸಿಗೆ ಬೇಜಾರಾಗಕತ್ತಿತ್ತಲ್ಲ. 100 ಹಪ್ಪಳ ಮ್ಯಾಲದವ್ರಿ ಎಷ್ಟು ನೀಟಾಗಿ ತನೂ ಕೂಡಿಬಿಟ್ಟು ಹಾಕಿದ್ರು. ಅಂದ್ರೆ ಈ ರೀತಿ ಆದ ಕೂಡಲೇ ಮನಸ್ಸಿಗೆ ಬೇಜಾರಾಗುತ್ತಲ್ರಿ. ಇದು ಪ್ಲಾಸ್ಟಿಕ್ದ ಪ್ರಾಬ್ಲಮ್ಮು. ಅಂದರೆ ಈ ಕಡೆ ಬೇರೆ ಪ್ಲಾಸ್ಟಿಕ್ ಮೇಲೆ ಹಾಕಿದ್ದು ಒಂಚೂರು ಒಡ್ಕೊಂಡಿಲ್ಲ, ಆ ಕಡೆ ಹಾಕಿದ್ದು ಒಡ್ಕೊಂಡವ. ಅವಾಗ ನನಗೆ ಗೊತ್ತಾಯಿತು ಇದು ಪ್ಲಾಸ್ಟಿಕ್ದ ಪ್ರಾಬ್ಲಮ್ ಅಂಥೇಳಿ. ಹಿಂಗಾಗುತ್ತೆ ನೋಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಒಂದೊಂದು ಸಲ ಮೊನ್ನೆನೂ ಸ್ವಲ್ಪ ಆಗಿದ್ದು ಖರೆ, ಆದರೆ ಅಷ್ಟೊಂದು ಅರ್ಥ ಮಾಡ್ಕೊಂಡಿಲ್ಲ ನಾನು ಬೇರೆ ಪ್ಲಾಸ್ಟಿಕ್ ಮೇಲೆ ಹಾಕಿದ್ದಿಲ್ಲಲ್ರಿ, ಅವಾಗ ಗೊತ್ತಾಗಲಿಲ್ಲ ಅದು ಹಿಟ್ಟಿಂದ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಈಗ ನೆಕ್ಸ್ಟ್ ಟೈಮ್ ಮಾಡಿದಾಗ ಬೇರೆ ಪ್ಲಾಸ್ಟಿಕ್ ಸೀಟ್ ಮೇಲೆ ಸ್ವಲ್ಪ ಹಾಕಿದ್ದೆ, ಮತ್ತು ಇದ್ರ ಮೇಲೆ ಅಷ್ಟು ಹಾಕಿದ್ದೆಲ್ಲ. ಇದ್ರ ಮೇಲೆ ಹಾಕಿದ್ದು ಒಂದು ಹಪ್ಪಳನೂ ಸುದ್ದಿದ್ದಿಲ್ಲ ನೋಡ್ರಿ. ಎಲ್ಲನೂ ಈ ರೀತಿ ಬುಕ್ಣಿ ಥರ ಆಗಿಬಿಟ್ಟಿದ್ದು. ಅದನ್ನೇ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರು ಅನ್ಸಾಕತ್ತಿತ್ತು. ಕಷ್ಟಪಟ್ಟು ಮಾಡಿದ್ದಕ್ಕೆ ಈ ರೀತಿ ಆಗ್ಬಿಟ್ಟಂದ್ರೆ ಬೇಸರ ಅಂತ ಅನ್ಸುತ್ತಲ್ರಿ. ವೇಸ್ಟ್ ಏನು ಮಾಡೋಕೆ ಹೋಗಂಗಿಲ್ಲ, ಹಂಗೆ ಫ್ರೈ ಮಾಡಿಕೊಂಡು ತಿನ್ನೋದು, ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಆದರೆ ರೌಂಡಾಗಿ ಚಲೋತ್ನಾಗಿದ್ರೆ ಸ್ವಲ್ಪ ಚಲೋ ಅನಿಸುತ್ತಲ್ರಿ. ಈ ರೀತಿ ಆಗ್ಬಿಟ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಈ ಕಡೆ ಎಷ್ಟು ಮಸ್ತ್ ಅದಾವೆ. ಇದ್ರ ಮೇಲೆ ಸ್ವಲ್ಪ ಹಾಕಿದ್ದು, ಅದ್ರ ಮೇಲೆ ಅಷ್ಟೊಕ್ಕನೆ ಹಪ್ಪಳ ಹಾಕಿಬಿಟ್ಟು ಎಲ್ಲನೂ ಹಾಳು ಮಾಡಿದ್ದು ನೋಡಿರಿ. ಏನಂತಾರಲ್ಲ ಆ ರೀತಿ ಆಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಗೊತ್ತಿಲ್ದೇ ಮಾಡಿಬಿಟ್ಟಿರ್ತೀವಿ. ಇನ್ನು ಎಲ್ಲನೂ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಈಗ ಮಾರ್ಕೆಟ್ಗೆ ಹೋಗಿ, ಅಂದರೆ ಅಂಗಡಿಗೆ ಹೋಗ್ಬಿಟ್ಟಿಂದ ಸ್ವಲ್ಪ ಕಿರಾಣಿ ಸಾಮಾನು ಬೇಕಾಗಿತ್ತು ರೀ. ಅಂದರೆ ನಾಳೆ ಶಿವರಾತ್ರಿ ಬೆಲ್ಲ, ಸಕ್ಕರೆ ಮತ್ತು ಸಾಬುದಾನಿ, ಖಜೂರಿ ಎಲ್ಲ ಬೇಕಾಗಿತ್ತು, ಶೇಂಗಾ ಅದನ್ನ ತೊಗೊಂಡು ಬಂದೆ ನೋಡಿರಿ. ಹಬ್ಬ ಬಂದುಬಿಟ್ರೆ ಉಪವಾಸ ಇರ್ತೀವಂದು ಅಷ್ಟೇ ಜಾಸ್ತಿನೇ ಖರ್ಚಾಗುತ್ತಲ್ಲ ಅನ್ಸುತ್ತೆ ಒಂದೊಂದು ಸಲ. ಮನು ಅದನ್ನೇ ಅನ್ನಕತ್ತಿದ್ದೆ, ಉಪವಾಸ ಇರ್ತೀವಂತೇಳಿ ಮಮ್ಮಿ ಜಾಸ್ತಿನೇ ತಿನ್ನೋದಾಗುತ್ತೆ ಅಂತೇಳಿ. ನಾನಂತೂ ಜಾಸ್ತಿ ಏನು ತಿನ್ನಕ್ಕೆ ಹೋಗಂಗಿಲ್ಲಪ್ಪ, ಬರೀ ಒಂದಿಷ್ಟು ಜ್ಯೂಸ್ ಅಥವಾ ಕಾಫಿ ಅಷ್ಟೇ ಕುಡಿತೀನಿ ಅಂತ ಅನ್ನಕತ್ತಿದ್ದೆ. ಈಗ ಫೈನಲಿ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನನ್ನ ಮಗಳಿದ್ರೆ ಬರಾಟಿಗೆ ಹಿಟ್ಟು ಕಲಸಿಟ್ಟಿದ್ಲು, ಮತ್ತು ಕ್ಯಾಬೇಜ್ ಪಲ್ಯ ಮಾಡಾಕತ್ತಿದ್ಲು, ಕಟ್ ಮಾಡಿಬಿಟ್ಟು ಹುರಾಕತ್ತಿದ್ಲು. ನಾನು ಈ ಕಡೆ ಹಿಟ್ಟು ಏನು ಕಲಸಿಟ್ಟಿದ್ಲಲ್ಲ ಅದನ್ನ ಚಪಾತಿ ರೆಡಿ ಮಾಡಿದೆ ನೋಡಿರಿ. ನನಗೆ ಸ್ವೀಟ್ ತಿನ್ನಂಗಾಗಿತ್ತು ಅಂತ ನಾನು ಸಕ್ಕರೆ ಹಾಕಿಬಿಟ್ಟು ಚಪಾತಿ ಮಾಡಿದ್ದು. ಅಂದರೆ ನನಗೆ ಯಾವಾಗಾರ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಏನೂ ಇದ್ದಿತ್ತಿಲ್ಲ ಅಂದರೆ ಈ ರೀತಿ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಚಪಾತಿ ಮಾಡಿಕೊಂಡು ತುಪ್ಪ ಹಚ್ಕೊಂಡು ತಿಂತೀನಿ ನೋಡಿರಿ. ನನಗೆ ಫಸ್ಟ್ನೇ ಇಟ್ಕೊಂಡು ಸ್ವಲ್ಪ ಆವಾಗವಾಗ ಸ್ವೀಟ್ ತಿನ್ಬೇಕು ಅನ್ಸುತ್ತೆ.
ಗೊತ್ತಾ. ಆ್ಯಕ್ಚುಲಿ ತಿನ್ನಬಾರ್ದು ಅಂತಾರೆ ಖರೆ ಸ್ವೀಟ್, ನನಗದು ತಿನ್ಬೇಕು ಅನಿಸ್ದಾಗ ತಿಂದ್ಬಿಡ್ಬೇಕು ರೀ. ಹಾಗಾಗಿ ಸಕ್ಕರೆ ಚಪಾತಿ ತುಪ್ಪ ಹಾಕ್ಕೊಂಡು, ನಾನು ಒಬ್ಬಕ್ಕೆ ತಿನ್ನಂಗಿಲ್ಲ ರೀ, ನಮ್ಮ ಮನೆಯವ್ರಿಗೆ ಅರ್ಧ ಕೊಟ್ಟು ನಾನು ಅರ್ಧ ತಿಂತೀನಿ. ಎಲ್ಲ ಊಟ ಗೀಟ ಮುಗಿಸ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸನೂ ಮುಗೀತು ನೋಡ್ರಿ. ಅಂದರೆ ನಾಳೆ ಶಿವರಾತ್ರಿ ಬೆಳಗ್ಗೆ ಎದ್ದ ಕೂಡಲೇ ಜಳಕ ಪೂಜೆ ಎಲ್ಲ ಇರುತ್ತಲ್ಲ, ಅದಕ್ಕಾಗಿ ಎಲ್ಲ ಭಾಂಡೆ ತಿಕ್ಕಿ ಸಿಂಕೆಲ್ಲ ತಿಕ್ಕಿ ನಾಳೆ ದೇವರ ತಿಕ್ಕಿ ಪೂಜೆ ಮಾಡಬೇಕಲ್ಲ, ಅದಕ್ಕಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯಿತು. ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಜಿ ಆಗುತ್ತಂದರೆ ಅದಕ್ಕಾಗಿ ಎಲ್ಲನೂ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟೆ. ಇವತ್ತು ವಿಡಿಯೋನೂ ಇಲ್ಲೇ ಮುಗಿಸೋ ಅಂದರೆ ಇವತ್ತು ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.